ಹಾಯ್ ಹಲೋ ಫ್ರೆಂಡ್ಸ್, ಪುಟ್ಟಕ್ಕನ ಮಕ್ಕಳು ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗಿಂತ ಮೊದಲೇ ನೋಡೋಣ ಬನ್ನಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಫಸ್ಟ್ ಸೀನಲ್ಲಿ ಸ್ನೇಹ ಅವ್ರಿಗೆ ಎಕ್ಸಾಮ್ ಇದೆ ಅಂತ ಬಂಗಾರಮ್ಮ ಮತ್ತು ಸ್ನೇಹ ಹೋಗ್ತಿರ್ತಾರೆ. ಆಗ ಕಾರ್ ಆಕ್ಸಿಡೆಂಟ್ ಆಗಿಬಿಟ್ಟಿರುತ್ತೆ. ಆಗ ಅವರು ಬೇರೆ ಆಟೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಆಗ ಬಂಗಾರಮ್ಮನವರು ನೀನು ಅಂದ್ಕೊಂಡಿದ್ದನ್ನು ನೀನು ಸಾಧಿಸಲೇಬೇಕು. ಆಗಲೇ ಈ ಬಂಗಾರಮ್ಮಂಗೆ ತುಂಬ ಖುಷಿ ಆಗೋದು. ಈ ಕಡೆ ಗೋಪಾಲ್ ಅವರು ಹೋಟ್ಲಿಗೆ ಬಂದಿರ್ತಾರೆ. ಆಗ ಪುಟ್ಟಕ್ಕ ಅವರು ಊಟ ಬಡಿಸ್ತಿರ್ತಾರೆ ಅವ್ರದ್ದೇ ಹೋಟ್ಲಲ್ಲಿ. ಆಗ ಕಸ್ಟಮರ್ ಬಂದಿರೋರು ಈ ಥರ ಪುಟ್ಟಕ್ಕಂಗೆ ಒಬ್ಬರನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀರಲ್ಲ ಅಂತ ಕೇಳಿದಾಗ ಆಗ ಗೋಪಾಲ ಅವರು ಹೋಗಿ ಟೈಮ್ಗೆ ಬರೋಕ್ಕೆ ಹಾಕಿಲ್ಲ ಕಣಪ್ಪ. ಆಗ ಅದೇ ಟೈಮ್ಗೆ ಸುಮಾ ಅವರು ಅವ್ವ ರತ್ನಮ್ಮಗೆ ಏನೋ ಔಷಧಿ ಕೊಡಬೇಕಂತೆ ಅಂತ ಹೇಳಿದಾಗ ಆಗ ಸುಮನ್ ಫ್ರೆಂಡು ಗೋಪಾಲ ಅವರು ಕರ್ಕೊಬಂದಿರ್ತಾರೆ. ಬಾ ಒಳಗಡೆ ಯಾರು ಏನು ಅನ್ನಲ್ಲ ಅಂತ. ಕ್ಲಾಸ್ಮೇಟು ಒಂದು ಹುಡುಗ ಬಂದಿರ್ತಾನೆ ಅದೇ ಹೋಟೆಲ್ಗೆ. ಅವ್ರನ್ನ ನೋಡ್ಬಿಟ್ಟು ಸುಮಾನು ಶಾಕ್ ಆಗಿ ನಿಂತ್ಕೊತಾಳೆ. ಆಗ ಗೋಪಾಲ ಅವರು ಪುಟಾಮಿ ಇವರು ಪಂಚಾಯಿತಿ ಮರದ ಹತ್ರ ನಿಂತ್ಕೊಂಡಿದ್ರು. ಅವ್ರ ಗಾಡಿ ಕೆಟ್ಟೋಗಿತ್ತು, ಅದಕ್ಕೆ ಕರ್ಕೊಬಂದಿದ್ದೀನಿ. ಮೆಕ್ಯಾನಿಕ್ ರಾಜೀವ್ಗೆ ಕಾಲ್ ಮಾಡಿ ನಾನೇ ಆ ಗಾಡಿನ ಕೊಟ್ಟು ಕಳಿಸಿದ್ದೀನಿ. ಗಾಡಿ ರಿಪೇರಿ ಆಗೋವರೆಗೂ ಅಂಗಡಿಲೇ ಕೂತಿರ್ತೀನಿ ಅಂತ ಹೇಳಿದ್ರು. ಬೇಡ ಬನ್ನಿ ಇಲ್ಲಿಗೆ ಅಂತ ನಾನೇ ಕರ್ಕೊಬಂದಿದ್ದೀನಿ. ಆಗ ಪುಟ್ಟಕ್ಕ ಅವರು ನನ್ನ ಮ್ಯಾಗೆ ನಿಂಗೆ ಕೋಪ ಅಲ್ವೇನಪ್ಪ ಅಂತ ಕೇಳಿದಾಗ ಕಾರಣನೇ ಇಲ್ಲದೆ ನಾನು ಎಲ್ಲರ ಮುಂದೆ ನಿನ್ನ ತಲೆ ತಗ್ಸೋ ರೀತಿ ನಾನು ಅವತ್ತು ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ಬಿಡಪ್ಪ ಅಂತ ಪುಟ್ಟಕ್ಕ ಅವರು ಕೈ ಮುಗಿದು ಕೇಳ್ಕೊತಾರೆ. ಆಗ ಸುಮ್ಮನ ಫ್ರೆಂಡು ಹುಡುಗ ಅಮ್ಮ ನೀವು ಈಗೆಲ್ಲ ಕೇಳ್ಕೊಂಬೇಡಿ ಅಂತ ಕೇಳಿದಾಗ ಆಗ ಪುಟ್ಟಕ್ಕ ಅವರು ನಿಮ್ಮ ಅಪ್ಪ ಅಮ್ಮನೇ ನಿಂಗೆ ಹೊಡೆದಿದ್ದಾರೋ ಇಲ್ವೋ, ಆದರೆ ನಾನು ನಿನ್ನ ಮೇಲೆ ಕೈ ಮಾಡಿಬಿಟ್ಟಿದ್ದೀನಿ, ನನ್ನನ್ನು ಕ್ಷಮಿಸ್ಬಿಡಪ್ಪ ಅಂತ ಕೇಳಿದಾಗ ಆಗ ಸುಮಾರು ಫ್ರೆಂಡು ಹಾಗೆಲ್ಲ ಏನು ಕೇಳ್ಕೊಂಬೇಡಿ, ನಂಗೆ ಅಪ್ಪ ಅಮ್ಮನೇ ಇಲ್ಲ ಅಂತ ಹೇಳಿದಾಗ ಆಗ ಸುಮಾರು ಫ್ರೆಂಡು ನಿಮ್ಮ ಬಗ್ಗೆ ತುಂಬ ಪುರ್ಸಿ ಹೇಳಿದ್ದ, ಹಾಗೆ ಮನೆ ಥರ ಊಟ ಈ ಮೆಸ್ಸಲ್ಲಿ ಸಿಗುತ್ತೆ ಅಂತ ಅಮ್ಮನ ಕೈ ರುಚಿ ಥರನೇ ಇರುತ್ತೆ ಈ ಹೋಟ್ಲಲ್ಲಿ ಅಂತ ಒಂಚೂರು ಯೋಚನೆ ಮಾಡ್ದೇ ನಾನು ಬಂದ್ಬಿಟ್ಟಿದ್ದೀನಿ ಇಲ್ಲಿಗೆ, ಆಗ ಹುಡುಗ ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ ಅಂತ ಕೇಳ್ಕೊಂಡಾಗ ಆಗ ಪುಟ್ಟಕ್ಕ ಅವರು ನಾನು ನೋಡ್ದಿರೋದು ನಿನಗೆ, ನಾನು ಕ್ಷಮೆ ಕೇಳಬೇಕು ನಿನಗೆ, ಇದರಲ್ಲೇ ಗೊತ್ತಾಗುತ್ತೆ ನಿಂದೆಂಥ ಮನಸ್ಸು ಅಂತ ಪುಟ್ಟಕ್ಕ ಅವ್ರು ಹೇಳ್ಬಿಟ್ಟು ಬಾ ಫಸ್ಟು ತಿನ್ನು ಅಂತ ಹೇಳ್ಬಿಟ್ಟು ಈ ಕಡೆ ರಾಧಾ ಅವರು ಮಾವಯ್ಯಂಗೆ ಊಟ ಬರ್ಸೋದು ಬಿಟ್ಟು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಆಗ ಸ್ನೇಹ ಅವರು ಹುಷಾರಾಗಿ ರೀಚ್ ಆದ್ರ ಮಾವಯ್ಯ ಅಂತ ಕೇಳ್ತಾರೆ. ಆಗ ಮಾವಯ್ಯ ಅದೆಲ್ಲ ಅವ್ರು ಫೋನ್ ಮಾಡಿಲ್ಲ ಅಮ್ಮ ಇನ್ನು. ಆಗ ಮಾವಯ್ಯ ಹೊಸು ಎಲ್ಲಿ ಅಂತ ಕೇಳಿದಾಗ ರಾಧಾ ಅವರು ಇಲ್ಲೇ ಹೊರಗಡೆ ವಾಕ್ ಮಾಡ್ತಿರ್ತಾರೆ. ಆಗ ರಾಧಾ ಅವರು ಮನಸಲ್ಲೇ ಬ್ರೇಕ್ ಫೇಲ್ ಆಗಿದ್ರು ಕಾರ್ದು ಅತ್ತೆ ಸೊಸೆಗೆ ಏನೂ ಆಗಿಲ್ವಾ. ಈ ಕಡೆ ಸ್ನೇಹ ಮತ್ತು ಬಂಗಾರಮ್ಮ ಅವರು ಆಟೋಯಿಂದ ಇಳ್ಕೊಂಡು ಎಕ್ಸಾಮ್ ಹಾಲ್ ಹತ್ರ ಬರ್ತಾರೆ. ಸ್ನೇಹ ಅವರು ರಿಜಿಸ್ಟರ್ ನಂಬರ್ ನೋಡಿಕೊಂಡು ರೂಮ್ ನಂಬರ್ 8 ಅತ್ತೆ. ಅವ್ರ ಕಾಲಿಗೆ ಆಶೀರ್ವಾದ ತಗೊಂಡು ಚೆನ್ನಾಗಿ ಬರಿ ಅಂತ ಬಂಗಾರಮ್ಮ ಅವ್ರು ಹೇಳ್ತಾರೆ. ಈ ಎಕ್ಸಾಮು ನಿನ್ನ ಭವಿಷ್ಯನೇ ರೂಪಿಸುತ್ತೆ, ಪ್ರಶ್ನೆನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಬರಿ, ಹುಷಾರತ್ತೆ ಅಂತ ಹೇಳ್ಬಿಟ್ಟು ರೂಮ್ ನಂಬರ್ ಹುಡ್ಕೊಂಡು ಸ್ನೇಹ ಅವರು ಹೋಗ್ತಿರ್ತಾರೆ. ಈ ಕಡೆ ಕಾಲೇಜಿಗೆ ಸುಮಾ ಅವರು ಬಂದಿರ್ತಾರೆ. ಆಗ ಅದೇ ಟೈಮ್ಗೆ ಅವಳ ಫ್ರೆಂಡ್ ಬಂದ್ಬಿಟ್ಟು ಇನ್ನೊಂದು ಹುಡುಗಂಗೆ ಹೇಳ್ಕೊಟ್ಬಿಟ್ಟು ಅವಳು ವಾಶ್ರೂಮ್ಗೆ ಅಂತ ಹೋಗಿರ್ತಾರೆ ಸುಮಾ ಅವರು. ಆಗ ಅದೇ ಟೈಮಲ್ಲಿ ಆ ಹುಡುಗಿ ಬಂದ್ಬಿಟ್ಟು ಒಂದು ಹುಡುಗಂಗೆ ಅವಳು ವಾಶ್ರೂಮ್ಗೆ ಹೋಗಿರೋದನ್ನು ವೀಡಿಯೋ ಮಾಡ್ಕೊ ಅಂತ ಅವನು ವೀಡಿಯೋ ಮಾಡ್ತಿರ್ತಾನೆ ನಿಂತ್ಕೊಂಡು. ಫ್ರೆಂಡ್ಸ್, ಈ ಸೀರಿಯಲ್ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಟಿವಿಗಿಂತ ಮೊದಲೇ ನಿಮಗೆ ಸೀರಿಯಲ್ ಅಪ್ಡೇಟ್ಸ್ ಬೇಗ ಸಿಗುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.